ನಮಸ್ಕಾರ. ಸ್ಪರ್ಧಾ ವಿನಯ್ ಎಜುಕೇಟರ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಹಾಗೆ ತುಂಬಾನೇ ಪ್ರಮುಖವಾದ ಸಂಪಾದಕೀಯ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ನಾನು ಒಬ್ಬ ಅನುಭವಿ ಎಡಿಟರ್ ಆಗಿ ಸರ್ಕಾರಿ ಹುದ್ದೆಗಳ ಆಕಾಂಕ್ಷಿಗಳಾದ ನಿಮಗೆ ಇಂದಿನ ಈ ನ್ಯೂಸ್ ರಿಪೋರ್ಟ್ನ ಆರ್ಥಿಕ ಮತ್ತು ಆಡಳಿತಾತ್ಮಕ ಒಳನೋಟಗಳನ್ನು ಸಿಂಪಲ್ ಆಗಿ ಬಿಡಿಸಿ ಹೇಳ್ತೇನೆ. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಮತ್ತು ನಮ್ಮ ಭಾರತದ ಕಠಿಣ ಆರ್ಥಿಕ ಕ್ರಮಗಳ ಬಗ್ಗೆ, ಅಂದರೆ ಆಸ್ಟೆರಿಟಿ ಮೆಷರ್ಸ್ ಬಗ್ಗೆ ನಾವು ಕಲಿಯಬೇಕಾದದ್ದು ತುಂಬಾನೇ ಇದೆ. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಅಜೆಂಡಾ ಹೀಗಿದೆ: ಜಾಗತಿಕ ಬಿಕ್ಕಟ್ಟು, ಪ್ರಧಾನಿಯವರ ಮನವಿ, ಸರ್ಕಾರದ ಆಮದು ಕ್ರಮಗಳು, ನೀತಿಗಳ ಪ್ರಭಾವ, ಪರೀಕ್ಷಾ ಅನ್ವಯಿಕೆ ಮತ್ತು ಕೊನೆಯಲ್ಲಿ ಒಂದು ತ್ವರಿತ ಅಭ್ಯಾಸ. ಗೊತ್ತಿರ್ಲಿ, ಈ ಸ್ಟ್ರಕ್ಚರ್ ಕೇವಲ ಇವತ್ತಿನ ಕ್ಲಾಸಿಗೆ ಮಾತ್ರ ಅಲ್ಲ, ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗು ಕೂಡ ಒಂದು ಬೆಸ್ಟ್ ಮಾಡೆಲ್ ಫ್ರೇಮ್ವರ್ಕ್ ಆಗಿ ಕೆಲಸ ಮಾಡುತ್ತೆ. ಸೆಕ್ಷನ್ 1: ಜಾಗತಿಕ ಬಿಕ್ಕಟ್ಟು ಮತ್ತು ಕೊರತೆಗಳು, ಮ್ಯಾಕ್ರೋ ಎಕನಾಮಿಕ್ ಶಾಕ್ ಅನ್ನು ಅರ್ಥ ಮಾಡಿಕೊಳ್ಳುವುದು. ಓಕೆ, ಈಗ ಇದರೊಳಗೆ ನೇರವಾಗಿ ಧುಮ್ಕೋಣನ. ಯಾವುದೇ ಪಾಲಿಸಿಯನ್ನು ವಿಮರ್ಶೆ ಮಾಡುವ ಮುನ್ನ ಅದರ ಮೂಲ ಕಾರಣ ನಮಗೆ ಗೊತ್ತಿರಬೇಕು ಅಲ್ವಾ? ನೋಡಿ, ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಭಾರಿ ಅಲ್ಲೋಲಕಲ್ಲೋಲ ಸೃಷ್ಟಿಯಾಗಿದೆ. ಜಸ್ಟ್ ಇಮ್ಯಾಜಿನ್, 1 ವರ್ಷದ ಹಿಂದೆ ಬ್ಯಾರೆಲ್ಗೆ ಕೇವಲ $65 ಇದ್ದ ಬ್ರೆಂಟ್ ಕಚ್ಚಾ ತೈಲ ಈಗ ಏಕಾಏಕಿ $110ಗೆ ತಲುಪಿದೆ. ನಮ್ಮಂತಹ ಆಮದು ಅವಲಂಬಿತ ದೇಶಕ್ಕೆ ಇದೊಂದು ಅತಿ ದೊಡ್ಡ ಎಕನಾಮಿಕ್ ಶಾಕ್. ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರ ಅಂದ್ರೆ, ಭಾರತ ತನ್ನ ತೈಲ ಅಗತ್ಯದ 85-90% ಬರೀ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅದಕ್ಕಿಂತ ದೊಡ್ಡ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಒಟ್ಟು ಆಮದ ಸರಕುಗಳಲ್ಲಿ ಈ ಕಚ್ಚಾ ತೈಲ ಒಂದೇ ಬರೋಬ್ಬರಿ 17%. ಎನರ್ಜಿ ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡಿದ್ರೆ ಇದು ನಿಮ್ಮ ಎಕ್ಸಾಮ್ಗೆ ತುಂಬಾನೇ ಕ್ರಿಟಿಕಲ್ ಆದ ಸ್ಟ್ಯಾಟಿಕ್ ಟಾಪಿಕ್ ಆಗುತ್ತೆ. ತೈಲ ಬೆಲೆ ಏರಿದಾಗಲ್ಲ ನಮ್ಮ ಇಡೀ ಆರ್ಥಿಕತೆಯ ಫೌಂಡೇಶನ್ ಹೇಗೆ ಅಲುಗಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಇನ್ನೊಂದು ಆಸಕ್ತಿದಾಯಕ ಡೆವಲಪ್ಮೆಂಟ್ ನಡೀತಾ ಇದೆ. ಅದೇ ನಮ್ಮ ಫಾರೆಕ್ಸ್ ರಿಸರ್ವ್, ಅಂದರೆ ವಿದೇಶಿ ವಿನಿಮಯ ಮೀಸಲು ನಿಧಿಯ ಕುಸಿತ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಎಫ್ಐಐಗಳು ಭಾರತೀಯ ಮಾರುಕಟ್ಟೆಯಿಂದ ತಮ್ಮ ಹಣವನ್ನು ಭಾರೀ ಪ್ರಮಾಣದಲ್ಲಿ ವಾಪಸ್ ಪಡಿತಾ ಇದ್ದಾರೆ. ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ 96ಕ್ಕೆ ಕುಸಿದಾಗ ಆರ್ಬಿಐ ಅದನ್ನು ಬ್ಯಾಲೆನ್ಸ್ ಮಾಡಲು ತನ್ನ ಬಳಿ ಇದ್ದ ಡಾಲರ್ಗಳನ್ನು ಮಾರಾಟ ಮಾಡಬೇಕಾಗಿ ಬಂತು. ಇದರಿಂದ ಏನಾಯ್ತು? ನಮ್ಮ ಮೀಸಲು ನಿಧಿ $581 ಬಿಲಿಯನ್ $572 ಬಿಲಿಯನ್ ಕುಸಿತು. ಅಂದ್ರೆ ಬರೋಬ್ಬರಿ $29 ಬಿಲಿಯನ್ ಗಳಷ್ಟು ಡ್ರಾಪ್. ಸೊ ಇದರ ಫೈನಲ್ ಇಂಪ್ಯಾಕ್ಟ್ ಏನು ಅಂತೀರಾ? ಅದೇ ಕರೆಂಟ್ ಅಕೌಂಟ್ ಡೆಫಿಸಿಟ್, ಅಂದ್ರೆ ಚಾಲ್ತಿ ಖಾತೆ ಕೊರತೆ. ಕಳೆದ ಡಿಸೆಂಬರ್ನಲ್ಲಿ ಕೇವಲ 1.4% ಇದ್ದ ಈ ಕೊರತೆ ಈಗ 2.5%ಗೆ ಜಿಗಿಯುವ ನಿರೀಕ್ಷೆ ಇದೆ. ಇದನ್ನ ಒಂದು ಸಿಂಪಲ್ ದಿನನಿತ್ಯದ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಬರುವ ಆದಾಯಕ್ಕಿಂತ ಮಾಡುವ ಖರ್ಚು ಸಡನ್ ಆಗಿ ಜಾಸ್ತಿ ಆದ್ರೆ ಏನಾಗುತ್ತೆ? ಅದೇ ಪರಿಸ್ಥಿತಿ ಈಗ ದೇಶದ ಆರ್ಥಿಕತೆಗೂ ಬಂದಿದೆ. ನಾವು ಎಕ್ಸ್ಪೋರ್ಟ್ ಮಾಡುವುದಕ್ಕಿಂತ ಇಂಪೋರ್ಟ್ ಮಾಡಿಕೊಳ್ಳುವ ವೆಚ್ಚ ಮಿತಿಮೀರಿದಾಗ ಈ ಬಿಕ್ಕಟ್ಟು ಹುಟ್ಕೊಳ್ಳುತ್ತೆ. ಸೆಕ್ಷನ್ 2: ಪ್ರಧಾನಿಯವರ ಕಠಿಣ ಆರ್ಥಿಕ ಮನವಿ ಅಥವಾ ಆಸ್ಟೆರಿಟಿ ಅಪೀಲ್. ಆರ್ಥಿಕ ಸ್ಥಿರತೆಗಾಗಿ 7 ಹೆಜ್ಜೆಗಳು. ಈಗ ಪಾಲಿಸಿ ಪ್ರಿಸ್ಕ್ರಿಪ್ಷನ್ ಹಂತಕ್ಕೆ ಬರೋಣ. ಈ ಬೃಹತ್ ಆರ್ಥಿಕ ಬಿಕ್ಕಟ್ಟನ್ನು ಫೇಸ್ ಮಾಡೋಕೆ ಮೇ 10ರಂದು ಸಿಕಂದರಾಬಾದ್ನಲ್ಲಿ ಪ್ರಧಾನಮಂತ್ರಿಯವರು ಒಂದು ಪ್ರಮುಖ ಭಾಷಣ ಮಾಡಿದ್ರು. ನಮ್ಮ ಆರ್ಥಿಕತೆಯನ್ನು ರಕ್ಷಿಸಿಕೊಳ್ಳಲು 7 ಅಂಶಗಳ ಕಠಿಣ ಆರ್ಥಿಕ ಕ್ರಮಗಳನ್ನು ನಾವೆಲ್ಲರೂ ಪಾಲಿಸುವಂತೆ ಅವರು ಮನವಿ ಮಾಡಿದ್ರು. ಆ 7 ಕ್ರಮಗಳು ಯಾವುವು ಅಂತ ನೋಡೋದಾದ್ರೆ, ಮನೆಯಿಂದಲೇ ಕೆಲಸ ಮಾಡುವುದು, ಇಂಧನ ಬಳಕೆ ಕಡಿಮೆ ಮಾಡುವುದು, ಅಡುಗೆ ಎಣ್ಣೆ ಬಳಕೆ ತಗ್ಗಿಸುವುದು, ಚಿನ್ನದ ಖರೀದಿಗೆ ಸ್ವಲ್ಪ ಬ್ರೇಕ್ ಹಾಕುವುದು, ಸ್ವದೇಶಿ ವಸ್ತುಗಳನ್ನೇ ಬಳಸುವುದು, ವಿದೇಶಿ ಪ್ರಯಾಣ ರದ್ದು ಮಾಡುವುದು ಮತ್ತು ನೈಸರ್ಗಿಕ ರಸಗೊಬ್ಬರಗಳ ಬಳಕೆ ಮಾಡುವುದು. ಈಗ ಎಕ್ಸಾಮ್ ಟೈಮಲ್ಲಿ ಈ ಎಲ್ಲವನ್ನೂ ಪಟಪಟಂತ ನೆನ್ಪಿಟ್ಕೊಳ್ಳಲು ಒಂದು ಸಿಂಪಲ್ ನಿಮೋನಿಕ್ ಹೇಳ್ತೀನಿ, ಕೇಳಿ. ವಿ ಫೇವರ್ ಕ್ಲೀನ್ ಗ್ರೀನ್ ಇಂಡಿಯಾ ಟುಡೇ ನೌ. W ಅಂದ್ರೆ ವರ್ಕ್, F ಅಂದ್ರೆ ಫ್ಯೂಯಲ್, C ಅಂದ್ರೆ ಕುಕಿಂಗ್ ಆಯಿಲ್, G ಅಂದ್ರೆ ಗೋಲ್ಡ್, I ಅಂದ್ರೆ ಇಂಡಿಯನ್, T ಅಂದ್ರೆ ಟ್ರಾವೆಲ್ ಮತ್ತು N ಅಂದ್ರೆ ನ್ಯಾಚುರಲ್ ಫರ್ಟಿಲೈಸರ್ಸ್. ಎಷ್ಟು ಸಿಂಪಲ್ ಅಲ್ವಾ? ಸೆಕ್ಷನ್ 3: ಸರ್ಕಾರದ ಆಮದು ಕ್ರಮಗಳ ವಿಶ್ಲೇಷಣೆ, ತೆರಿಗೆ ಹೆಚ್ಚಳ ಮತ್ತು ನಿರ್ಬಂಧಗಳು. ಕೇವಲ ಮನವಿಯಷ್ಟೇ ಅಲ್ಲ, ಸರ್ಕಾರ ನೇರವಾದ ಆಕ್ಷನ್ ಕೂಡ ತಗೊಂಡಿದೆ. ಆಮದುಗಳನ್ನು ಕಂಟ್ರೋಲ್ ಮಾಡಲು ಮತ್ತು ದೇಶೀಯ ಆರ್ಥಿಕತೆಯನ್ನು ಸೇಫ್ ಮಾಡಲು ಸರ್ಕಾರ ಹಂತ ಹಂತವಾಗಿ ಕಠಿಣವಾದ ಟ್ಯಾಕ್ಸ್ ಏರಿಕೆ ಮತ್ತು ನಿರ್ಬಂಧಗಳನ್ನು ಹೇರಿದೆ. ಆ ಕ್ರಮಗಳು ಹೇಗಿವೆ ಅಂತ ಈಗ ಒಂದೊಂದಾಗಿ ನೋಡೋಣ. ನಿಮ್ಮ ಕ್ವಿಕ್ ಎಕ್ಸಾಮ್ ರಿವಿಷನ್ಗೆ ಈ ವಾರದ ಸಮ್ಮರಿ ಟೇಬಲ್ ತುಂಬಾನೇ ಹೆಲ್ಪ್ ಆಗತ್ತೆ. ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನು 9.2ರಿಂದ 18.4ಕ್ಕೆ ಅಂದ್ರೆ ಸೀದಾ ಡಬಲ್ ಮಾಡಲಾಗಿದೆ.
ಇನ್ನು ಪೆಟ್ರೋಲ್, ಡೀಸೆಲ್ ಬೆಲೆಯನ್ನು ಲೀಟರ್ಗೆ ₹3 ಹಾಗೂ ಸಿಎನ್ಜಿ ಬೆಲೆಯನ್ನು ಕೆಜಿಗೆ ₹2 ಹೆಚ್ಚಿಸಲಾಗಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಇನ್ನೊಂದು ಲಾಜಿಕ್ ಏನಂದ್ರೆ, ಈ ಬೆಲೆ ಏರಿಕೆಯ ಮುಂಚೆ ತೈಲ ಮಾರುಕಟ್ಟೆ ಕಂಪನಿಗಳು ದಿನಕ್ಕೆ ಬರೋಬ್ಬರಿ ₹1,000 ಕೋಟಿ ಲಾಸ್ ಅನುಭವಿಸ್ತಿದ್ವು. ಸೊ ಆ ನಷ್ಟವನ್ನು ಕವರ್ ಮಾಡಲು ಈ ಬೆಲೆ ಏರಿಕೆ ಅನಿವಾರ್ಯವಾಗಿತ್ತು ಅನ್ನೋದು ಸರ್ಕಾರದ ನಿಲುವು. ಇನ್ನು ಇಲ್ಲಿ ಒಂದು ಬಹುಮುಖ್ಯವಾದ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಗಮನವಿಟ್ಟು ಕೇಳಿ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಚಿನ್ನದ ಆಮದು ಪ್ರಮಾಣ 5% ಕಡಿಮೆ ಆಗಿದೆ. ಆಹಾ, ಹಾಗಾದ್ರೆ ಒಳ್ಳೇದಾಯ್ತು ಅಲ್ವಾ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ 45-60% ಅಷ್ಟು ಶೂಟಪ್ ಆಗಿರೋದ್ರಿಂದ ನಾವು ಇಂಪೋರ್ಟ್ ಮಾಡಿಕೊಂಡ ಚಿನ್ನದ ಒಟ್ಟು ಮೌಲ್ಯ ಬರೋಬ್ಬರಿ 24%ನಷ್ಟು ಹೆಚ್ಚಾಗಿದೆ. ನೋಡಿದ್ರಾ, ಆಮದು ಕ್ವಾಂಟಿಟಿ ಕಡಿಮೆ ಆದ್ರೂ ಅದರ ವ್ಯಾಲ್ಯೂ ಹೇಗೆ ಜಾಸ್ತಿ ಆಗಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಎಕ್ಸಾಮ್ನಲ್ಲಿ ಕೋಟ್ ಮಾಡಲು ಇದೊಂದು ಬೆಸ್ಟ್ ಪಾಯಿಂಟ್. ಸೆಕ್ಷನ್ 4 ನೀತಿ ಪ್ರಭಾವದ ಮೌಲ್ಯಮಾಪನ. ಒಬ್ಬ ನಿವೃತ್ತ ಅಧಿಕಾರಿಯ ದೃಷ್ಟಿಕೋನದಿಂದ ಒಂದು ವಿಮರ್ಶೆ. ಬನ್ನಿ ಈಗ ಒಬ್ಬ ಅನುಭವಿ ರಿಟೈರ್ಡ್ ಬ್ಯೂರೋಕ್ರಾಟ್ ತರ ಯೋಚನೆ ಮಾಡೋಣ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಎಲೆಕ್ಷನ್ ಮುಗಿದ ತಕ್ಷಣವೇ ಈ ಆರ್ಥಿಕ ಕ್ರಮಗಳನ್ನು ಅನೌನ್ಸ್ ಮಾಡಲಾಗಿದೆ. ಎಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲಿ ಈ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ. ಸೊ ಈ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡಿದ ಟೈಮಿಂಗ್ ಬಗ್ಗೆ ಸಹಜವಾಗಿಯೇ ಆಡಳಿತಾತ್ಮಕ ಚರ್ಚೆಗಳು ಶುರುವಾಗಿವೆ. ಒಬ್ಬ ಆಕಾಂಕ್ಷಿಯಾಗಿ ನೀವು ಇದನ್ನೆಲ್ಲ ಯಾವುದೇ ಪಕ್ಷಪಾತವಿಲ್ಲದೆ ಸಂಪೂರ್ಣ ನ್ಯೂಟ್ರಲ್ ಆಗಿ ಅನಲೈಸ್ ಮಾಡೋದು ಕಲಿಯಬೇಕು. ಇಂಟರ್ವ್ಯೂಗಳಲ್ಲಿ ಚರ್ಚೆ ಮಾಡಲು ಇಲ್ಲಿ ಸಖತ್ತಾದಂತಹ ಪರವಿರೋಧವಾದಗಳಿವೆ. ಸರ್ಕಾರದ ಇಂಟೆಂಟ್ ಅಥವಾ ಉದ್ದೇಶ ಏನಪ್ಪಾ ಅಂದ್ರೆ, ಚಿನ್ನದ ಮೇಲಿನ ಟ್ಯಾಕ್ಸ್ ಹೆಚ್ಚಿಸಿ ಆ ಮೂಲಕ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅನ್ನು ಕಡಿಮೆ ಮಾಡುವುದು. ಆದರೆ ರಿಯಾಲಿಟಿ ಅಥವಾ ಆಡಳಿತಾತ್ಮಕ ವಾಸ್ತವ ಸ್ವಲ್ಪ ಡಿಫ್ರೆಂಟ್ ಆಗಿದೆ. 2013ರಲ್ಲಿ ಇದೇ ರೀತಿ ಚಿನ್ನದ ಸುಂಕವನ್ನು ಏಕಾಏಕಿ ಹೆಚ್ಚಿಸಿದಾಗ ಏನಾಯ್ತು ಗೊತ್ತಾ? ಅದು ದೇಶದಲ್ಲಿ ಭಾರೀ ಪ್ರಮಾಣದ ಕಳ್ಳಸಾಗಣೆ ಅಂದ್ರೆ ಸ್ಮಗ್ಲಿಂಗ್ಗೆ ದಾರಿ ಮಾಡಿಕೊಟ್ಟಿತ್ತು. ಸೊ ಇತಿಹಾಸದ ಈ ಲೆಸನ್ ನಿಮ್ಮ ಇಂಟರ್ವ್ಯೂ ಡಿಬೇಟ್ಗಳಿಗೆ ಒಂದು ಸಾಲಿಡ್ ಪಾಯಿಂಟ್ ಕೊಡುತ್ತೆ. ಈಗ ಎಡಿಟೋರಿಯಲ್ನ ಈ ದೊಡ್ಡ ದೊಡ್ಡ ಟಾಪಿಕ್ಗಳನ್ನ ನಮ್ಮ ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಒಂದು ವಿಲೇಜ್ ಕೇಸ್ ಸ್ಟಡಿ ಮೂಲಕ ನೋಡೋಣ. ರಾಸಾಯನಿಕ ಗೊಬ್ಬರ ಬಿಟ್ಟು ನ್ಯಾಚುರಲ್ ಫರ್ಟಿಲೈಸರ್ಸ್ ಕಡೆ ಹೋಗೋದು ಖಂಡಿತವಾಗ್ಲೂ ಒಳ್ಳೆ ಐಡಿಯಾ. ಆದ್ರೆ ಅದು ಒಂದು ಮೀಡಿಯಂ ಟರ್ಮ್ ಗೋಲ್ ಆಗಿರ್ಬೇಕೇ ಹೊರತು ರಾತ್ರೋರಾತ್ರಿ ಆಗುವಂಥದ್ದಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ ನಿನೋ ಎಫೆಕ್ಟ್ ಮತ್ತು ಮಳೆ ಕೊರತೆಯಿಂದ ನಮ್ಮ ರೈತರು ಒದ್ದಾಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ದಿಢೀರಂತ ಶಿಫ್ಟ್ ಆದ್ರೆ ಕೃಷಿ ಉತ್ಪಾದನೆ ತೀವ್ರವಾಗಿ ಕುಸಿದು ಹೋಗುತ್ತೆ. ಅದೇ ರೀತಿ ಆಫೀಸ್ ಸಪೋರ್ಟ್ ಇಲ್ಲದೆ ಬರೀ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ಕರೆಂಟ್ ಬಿಲ್, ಇಂಟರ್ನೆಟ್ ಬಿಲ್ ಅಂತ ಹಣದುಬ್ಬರದ ಸಂಪೂರ್ಣ ಹೊರೆ ಪಾಪ ಆ ಎಂಪ್ಲಾಯ್ ಮೇಲೆ ಬೀಳುತ್ತೆ ಅಲ್ವಾ? ಸೆಕ್ಷನ್ 5 ಪರೀಕ್ಷಾ ಅನ್ವಯಕ್ಕೆ ಮತ್ತು ಕೇಸ್ ಸ್ಟಡಿಗಳು. ಮೇನ್ಸ್ ಮತ್ತು ಇಂಟರ್ವ್ಯೂಗಳಲ್ಲಿ ಮಾಸ್ಟರ್ ಆಗೋದು ಹೇಗೆ ಮತ್ತು ಈ ಎಲ್ಲ ಅಂಶಗಳು ಒಂದು ವಿಚಾರವನ್ನು ಅತ್ಯದ್ಭುತವಾಗಿ ವಿವರಿಸ್ತವೆ. ಅದೇನಂದ್ರೆ ಬರೀ ನ್ಯೂಸ್ ಓದೋದಲ್ಲ, ಅದನ್ನೇ ಎಕ್ಸಾಮ್ಗೆ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು. ಈ ಸುದ್ದಿ ವಿಶ್ಲೇಷಣೆ ನಿಮ್ಮ ಮೇನ್ಸ್ ಪರೀಕ್ಷೆ ಹಾಗೂ ಇಂಟರ್ವ್ಯೂಗೆ ಹೇಗೆ ನೇರವಾಗಿ ಅಪ್ಲೈ ಆಗುತ್ತೆ ಅಂತ ಈಗ ನೋಡೋಣ. ನೀವೇನಾದ್ರೂ ಮೇನ್ಸ್ ಎಕ್ಸಾಮ್ನಲ್ಲಿ ಎಸ್ಸೆ ಬರಿತಾ ಇದ್ರೆ ಈ ಒಂದು ಪವರ್ಫುಲ್ ಕೋಟಿಂದ ಸ್ಟಾರ್ಟ್ ಮಾಡಬಹುದು. ನಿರಂತರವಾದ ಹೆಚ್ಚಿನ ಚಾಲ್ತಿ ಖಾತೆ ಕೊರತೆಯು ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತೆ ಮತ್ತು ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರಕ್ಕೆ ಹಲವು ಬಿಕ್ಕಟ್ಟುಗಳನ್ನು ತಂದೊಡ್ಡಿದೆ. ನೋಡಿ, ಈ ಒಂದೇ ವಾಕ್ಯ ನಿಮ್ಮ ಆನ್ಸರ್ಗೆ ಸಾಂವಿಧಾನಿಕ ನೈತಿಕತೆಯ ದೃಷ್ಟಿಕೋನದಿಂದ ಎಷ್ಟು ಗಂಭೀರವಾದ ತೂಕವನ್ನು ಕೊಡುತ್ತೆ ಅಲ್ವಾ? ನಿಮ್ಮ ಎಕ್ಸಾಮ್ ಹಿಂದಿನ ದಿನದ ಕ್ವಿಕ್ ರಿವಿಷನ್ಗಾಗಿ ಈ 5 ರಿಕರಿಂಗ್ ಥೀಮ್ಗಳನ್ನ ಸದಾ ನೆನ್ಪಿಟ್ಕೊಳ್ಳಿ. 1 ಆಮದು ಅವಲಂಬನೆ, 2 ಫಾರೆಕ್ಸ್ ಅಥವಾ ವಿದೇಶಿ ವಿನಿಮಯದ ಏರಿಳಿತ, 3 ಆಡಳಿತಾತ್ಮಕ ಹೊಣೆಗಾರಿಕೆ, 4 ಹಣದುಬ್ಬರದ ಒತ್ತಡ ಮತ್ತು 5 ರಫ್ತು ಸ್ಪರ್ಧಾತ್ಮಕತೆ. ನಾಳೆ ನೀವು ಪ್ಯಾನೆಲ್ ಇಂಟರ್ವ್ಯೂನಲ್ಲಿ ಕೂತಾಗ ಪೊಲಿಟಿಕಲ್ ಒಪೋಸಿಷನ್ ಮಾಡಿರೋ ಟೀಕೆಗಳ ಬಗ್ಗೆ ಪ್ರಶ್ನೆ ಬಂದ್ರೆ ಯಾವುದೇ ಸೈಡ್ ತಗೊಳ್ದೆ ಈ 5 ಥೀಮ್ಗಳ ಆಧಾರದ ಮೇಲೆ ಕಂಪ್ಲೀಟ್ ನ್ಯೂಟ್ರಲ್ ಆಗಿ ಆನ್ಸರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೆಕ್ಷನ್ 6 ರ್ಯಾಪಿಡ್ ಫೈರ್ ಪ್ರಾಕ್ಟೀಸ್ ಡ್ರಿಲ್. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಿ. ಓಕೆ ಗೈಸ್, ಇವತ್ತಿನ ಅನಾಲಿಸಿಸ್ಸಿಂದ ನಾವು ಏನೆಲ್ಲ ಕಲ್ತ್ವಿ ಅಂತ ಟೆಸ್ಟ್ ಮಾಡಕ್ಕೆ ಒಂದು ಸ್ಪೀಡ್ ಡ್ರಿಲ್ ಶುರು ಮಾಡೋಣ. ಇದು ನಿಮ್ಮ ಪರ್ಸನಾಲಿಟಿ ಟೆಸ್ಟ್ಗಳಿಗಾಗಿ ಒಂದು ಕ್ವಿಕ್ Q&A ಸೆಷನ್ ತರಹ ಇರುತ್ತೆ. ರೆಡಿನಾ? ಪ್ರಾಕ್ಟೀಸ್ ಕ್ವೆಶ್ಚನ್ ನಂಬರ್ 1. ಭಾರತದ ಒಟ್ಟು ಸರಕು ಆಮದು ಬುಟ್ಟಿಯಲ್ಲಿ ಪ್ರಸ್ತುತ ತೈಲವು ಎಷ್ಟು % ಇದೆ? ಎಸ್, ಗೆಸ್ ಮಾಡಿದ್ರಾ? ಸರಿಯಾದ ಉತ್ತರ 17%. ಇಂಥ ಪ್ರಮುಖ ಮ್ಯಾಕ್ರೋ ಎಕನಾಮಿಕ್ ಡೇಟಾಗಳನ್ನು ಮೈಂಡ್ನಲ್ಲಿ ಫಿಕ್ಸ್ ಮಾಡಿಕೊಳ್ಳಲು ಈ ತರಹದ ಕ್ವೆಶ್ಚನ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ರಾಕ್ಟೀಸ್ ಕ್ವೆಶ್ಚನ್ ನಂಬರ್ 2. ಚಿನ್ನದ ಆಮದು ಸುಂಕವನ್ನು ಸಡನ್ ಆಗಿ 18.4%ಗೆ ಏರಿಸಿದಾಗ ಉಂಟಾಗುವ ಐತಿಹಾಸಿಕ ಪರಿಣಾಮವೇನೋ ಅಂತ ಎಡಿಟೋರಿಯಲ್ನಲ್ಲಿ ಹೇಳಿದ್ದಾರೆ.
ಆನ್ಸರ್ 2013ರಂತೆ ಭಾರೀ ಕಳ್ಳಸಾಗಣೆ ಅಥವಾ ಸ್ಮಗ್ಲಿಂಗ್ ಆಗುವ ಅಪಾಯವಿದೆ. ಬಹಳಷ್ಟು ಸ್ಟೂಡೆಂಟ್ಸ್ ಬರೀ ಪಾಲಿಸಿಯ ಇಂಟೆಂಟ್ ಬಗ್ಗೆ ಮಾತ್ರ ಬರೆದು ಈ ಆಡಳಿತಾತ್ಮಕ ರಿಯಾಲಿಟಿಯನ್ನ ಮರೆತು ಬಿಡ್ತಾರೆ. ಆ ಸಾಮಾನ್ಯ ತಪ್ಪನ್ನು ಸರಿಪಡಿಸಿಕೊಳ್ಳಲು ಈ ಪಾಯಿಂಟ್ ನೆನಪಿರಲಿ. ಕೊನೆಯ ಪ್ರಾಕ್ಟೀಸ್ ಕ್ವೆಶ್ಚನ್ 3. ಪ್ರಸ್ತುತ ಇರುವ ಎಲ್ ನಿನೋ ವಿದ್ಯಮಾನವು ಆಮದು ಮಾಡಿಕೊಂಡ ರಾಸಾಯನಿಕ ರಸಗೊಬ್ಬರಗಳನ್ನು ತಕ್ಷಣವೇ ನಿಲ್ಲಿಸುವ ನೀತಿಗೆ ಹೇಗೆ ಅಡ್ಡಿಯಾಗುತ್ತೆ? ಯೋಚನೆ ಮಾಡಿ. ಆನ್ಸರ್: ಎಲ್ ನಿನೋಯಿಂದ ಆಲ್ರೆಡಿ ಕೃಷಿ ಇಳುವರಿ ಕಡಿಮೆಯಾಗಿದೆ. ಇಂಥ ಟೈಮಲ್ಲಿ ದಿಢೀರಂತ ಗೊಬ್ಬರ ಚೇಂಜ್ ಮಾಡಿದ್ರೆ ಕೃಷಿ ವಲಯ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಗುತ್ತೆ. ಎಡಿಟೋರಿಯಲ್ ವಾದಗಳನ್ನು ನಮ್ಮ ಗ್ರೌಂಡ್ ಲೆವೆಲ್ ಅಗ್ರಿಕಲ್ಚರ್ ರಿಯಾಲಿಟಿಗೆ ಕನೆಕ್ಟ್ ಮಾಡಲು ಇದು ಸಹಾಯ ಮಾಡುತ್ತೆ. ಸೊ ಫೈನಲ್ ಆಗಿ ಒಂದು ಯೋಚನೆ ಮಾಡುವಂತಹ ಪ್ರಶ್ನೆಯೊಂದಿಗೆ ಇವತ್ತಿನ ಕ್ಲಾಸನ್ನು ಮುಕ್ತಾಯಗೊಳಿಸೋಣ. ಅಲ್ಪಾವಧಿಯ ಕ್ರಮಗಳು ಕೇವಲ ರೋಗ ಲಕ್ಷಣಗಳಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತವೆ. ಆದರೆ ಚಾಲ್ತಿ ಖಾತೆ ಕೊರತೆಯ ಬಿಕ್ಕಟ್ಟುಗಳು ಮತ್ತೆ ಮತ್ತೆ ಮರುಕಳಿಸದಂತೆ ತಡೆಯಲು ಭಾರತವು ತನ್ನ ದೀರ್ಘಕಾಲೀನ ರಫ್ತು ಸ್ಪರ್ಧಾತ್ಮಕತೆಯನ್ನು ಅಂದ್ರೆ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಅನ್ನು ಹೇಗೆ ಬಿಲ್ಡ್ ಮಾಡಬಹುದು? ಇದೊಂದು ಬಹಳ ಆಳವಾದ ಪ್ರಶ್ನೆ. ಪ್ರತಿಯೊಬ್ಬ ಆಕಾಂಕ್ಷಿಯೂ ಇದರ ಬಗ್ಗೆ ಯೋಚನೆ ಮಾಡಲೇಬೇಕು. ಈ ಕ್ಲಾಸಿಗೆ ಅಟೆಂಡ್ ಆಗಿರೋ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರಿಪರೇಷನ್ ಹೀಗೆ ನಿರಂತರವಾಗಿರಲಿ. ಆಲ್ ದಿ ಬೆಸ್ಟ್.